ಏನು ಕಾಂಟ್ಯಾಕ್ಟು ನಿಮ್ಮ ಮಗನಿಗೆ? ಇದು ಗೊತ್ತಿಲ್ಲ ಸರ್. ಕಾಂಟ್ಯಾಕ್ಟ್ ಇದೆ ಅಂತ ಈ ವಿಷಯ ಗೊತ್ತಾದ್ಮೇಲೆ ಕಾಂಟ್ಯಾಕ್ಟ್ ಈ ರೀತಿ ಏನಂತ ಹೇಳ್ತೀರಾ ಹೇಳಿ? ಕಾಂಟ್ಯಾಕ್ಟ್ ಇದೆಯೋ ಇಲ್ವೋ ಏನು ಗೊತ್ತು ಸರ್ ನಮಗೆ. ಅಲ್ಲ, ಇದಕ್ಕೂ ಮುಂಚೆ ದರ್ಶನ್ ಬರ್ತ್ಡೇಗಳಿಗೆಲ್ಲ ಬರ್ತಾ ಇದ್ನ ಆತ? ಆ ದರ್ಶನ್ ಅವ್ರ ಅಭಿಮಾನಿ ಆಗಿದ್ನ? ಅಭಿಮಾನಿ ಅಂದರೆ ನೋಡಿ ಸರ್, ನಾನು ಒಬ್ಬ, ಇಲ್ಲಿ ನೋಡಿ ಎಲ್ಲರೂ ಅಭಿಮಾನಿಗಳೇ. ಒಳ್ಳೆ ಮೆಸೇಜ್ ಕೊಡ್ತಾರೆ ಅಂದಮೇಲೆ ಎಲ್ಲ ಹೀರೋಗಳು ನಮಗೆ ಅಭಿಮಾನಿಗಳೇ. ಬರೀ ದರ್ಶನ್ ಅಂತಲೇ ಅಲ್ಲ, ಒಳ್ಳೆ ಮೆಸೇಜ್ ಕೊಟ್ಟು ಒಳ್ಳೆ ರೀತಿ ತೋರಿಸೋ ಮಾರ್ಗ ತೋರಿಸೋ ಪಿಕ್ಚರ್ ಬಂದರೆ ಎಲ್ಲರೂ ನೋಡ್ತಾರೆ. ನಾವು ಕೇಳ್ಪಟ್ಟಂಗೆ ದರ್ಶನ್ ಅವರನ್ನು ನಿಮ್ಮ ಮಗ ಆರಾಧಿಸ್ತಾ ಇದ್ದ? ದೊಡ್ಡ ಇಲ್ಲ, ಆ ರೀತಿ ಏನೂ ಇರಲಿಲ್ಲ ಸರ್. ಬಟ್ ಈ ಪ್ರಕರಣದಲ್ಲಿ ಈಗ ಸಿಗಾಕೊಂಡಿದ್ದಾನಲ್ಲ, ನಿಮ್ಗೆ ಏನು ಅನ್ನಿಸ್ತಿದೆ? ಮಾಡಿದಾನೆ ಈತ ತಪ್ಪು ಅಂತ ಅನ್ನಿಸ್ತಿದೆ? ತಪ್ಪು ಮಾಡಿಲ್ಲ ಸರ್, ತಪ್ಪು ಮಾಡಿರ್ಲಿಕ್ಕಿಲ್ಲ. ಅಂದರೆ ಇವಾಗ ಇದು ನಿಮ್ಮ ಮಗ ಇದರಲ್ಲಿ ಇದಿಲ್ಲ ಅಂತ ಹೇಳ್ತೀರಾ? ಭಾಗಿಯಾಗಿಲ್ಲ ಸರ್. ಏನು ಹೇಳ್ತೀರಿ ನೀವು? ಆ ಥರ ವಯಸ್ಸಿನ ಹುಡುಗರಿಗೆ ಏನಾದರೂ ಮೆಸೇಜ್ ಕೊಡ್ತೀರಾ, ಹೇಳ್ತೀರಾ? ಅದೇ ಹೇಳಿದ್ನಲ್ಲ ಸರ್, ಯಾವುದು ಕೆಟ್ಟು ಈ ಪುಂಡಾಟಿಕೆ ಯಾವುದು ಭಾಗಿಯಾಗದೆ ತಂದೆ ತಾಯಿ ಮಾತು ಅಂಕೆ ಶಂಕೆಯಲ್ಲಿದ್ದು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಈ ರಾಜ್ಯಕ್ಕಂದ್ರೆ ಏನಂತಾರೆ, ಪ್ರಜಾವುದು ಒಳ್ಳೆ ಆಧಾರವಾಗಿ ಅಪ್ಪ ಅಮ್ಮನ ಆಧಾರವಾಗಿ ಒಳ್ಳೆ ಮಕ್ಕಳಾಗಿ ಬಾಳಲಿ. ಅಂದರೆ ಈಗ ನಿಮಗೆ ಕಾನೂನು ರೀತಿ ಓಡಾಡೋದಕ್ಕೆ ರೀತಿ ಅನುಕೂಲ ಇದೆಯಾ? ಎಲ್ಲಿಂದ ಸರ್? ಬಡಪಾಯಿಗಳು ಎಲ್ಲಿಂದ ಶಕ್ತಿ ಇದೆ ಹೇಳಿ ಸರ್? ಏನು ಮಾಡ್ತೀರಾ? ಅಂದರೆ ಅವ್ರ ಕಡೆ ಯಾರೂ ಬಂದು ಇಲ್ಲ, ದರ್ಶನ ಕಡೆಯವರು ಯಾರೂ ಬಂದಿಲ್ಲ, ನಿಮ್ಮದು ಕಾನೂನು ರೀತಿ ಓಡಾಡೋದಕ್ಕಾಗ್ತಿಲ್ಲ, ನಿಮಗೆ ಈ ಥರ ಪರಿಸ್ಥಿತಿ ಇದೆ. ದೇವರೇ ದಾರಿ ತೋರಿಸ್ಬೇಕು ಸರ್, ಇನ್ನೇನು ಗೊತ್ತಿಲ್ಲ ನಮಗೆ. ಏನನ್ನ ಕೇಳ್ಕೊಂತೀರಾ ಮಾಧ್ಯಮ ಮುಖಾಂತರ? ಯಾರಿಗೇನು ಕೇಳಬೇಕು ಅಂತ ಕೇಳ್ತಾ ಇರೋದು ನೀವು? ಅಂದರೆ ಕಾನೂನು ರೀತಿ ಹೋರಾಟಕ್ಕಾಗಲಿ ಇಲ್ಲ ದರ್ಶನ್ ಫ್ಯಾಮಿಲಿಗಾಗಲಿ ಹೆಲ್ಪ್ ಮಾಡಿ ಅಂತ ಯಾರನ್ನಾದ್ರೂ ಕೇಳ್ಕೊಂಡು, ಅದೇ ನಿಮ್ಮಂಥವ್ರು ತಿಳಿದಂಥವ್ರು ಏನಾದರೂ ಹೆಲ್ಪ್ ಮಾಡಬೇಕು ಸರ್. ನಿಮ್ಮ ಹೆಸರು? ಲಾಲಾಜಿ ನಾಯಕ್ ಸರ್. ಸರಿ, ಈಗ ನಿಮ್ಮ ವೈಫ್ ಏನು ಮಾಡ್ತಿದ್ದಾರೆ? ಅವರು ಕೆಲ್ಸಕ್ಕೆ ಹೋಗ್ತಿದ್ದಾರೆ? ಮನೆ ಕೆಲಸ. ಹಿಂದಕ್ಕೆ ಅಂದರೆ ಈಗ ಮಕ್ಕಳು ಏನು ಮಾಡ್ತಿದ್ದಾರೆ? ಇಬ್ಬರು ಹೆಣ್ಮಕ್ಳು ಓದ್ತಾ ಇದ್ದಾರೆ. ಓದ್ತಾ ಇದ್ದಾರೆ. ಅವತ್ತು ಘಟನೆ ಆದ ದಿವಸ ನಿಖಿಲ್ ನಾಯಕ್ ಮನೇಲಿ ಇದ್ನ ಇಲ್ಲ ಅವತ್ತ ಜೊತೆ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿದ್ನ? ಇಲ್ಲ, ಅವತ್ತೇನೋ ಕೆಲ್ಸಕ್ಕೆ ಹೋಗ್ತೀನಿ, ಡೆಲಿವರಿ ಹೋಗ್ತಾ ಇದ್ದೀನಿ ಅಂತ ಹೋದ್ನಂತೆ ಮನೇಲಿ. ಈ ವಿಷಯ ಮಾತ್ರ ಗೊತ್ತು. ಆಮೇಲೆ ನಿಮಗೆ ಅಂದರೆ ಈ ವಿಷಯ ಟಿ ವಿ ಮುಖಾಂತರ ಗೊತ್ತಾಯಿತು ಅಂದ್ರಲ್ಲ? ಹಾಂ. ಅಂದರೆ ನಿಖಿಲ್ ನಾಯಕು ದರ್ಶನ್ ಜೊತೆಗೆ ಯಾರಿಗೂ ಕಾಂಟ್ಯಾಕ್ಟು ಇಲ್ಲ? ಇಲ್ಲ. ಯಾವ ರೀತಿ ಅಂದರೆ ಇವಾಗ ಇದು ಮಾಡಿದ್ದಾರೆ ಅಂತ? ಈಗ ನಿಮ್ಮ ಪರಿಸ್ಥಿತಿ ಹಿಂಗಿದೆ, ಹೇಳಿ. ಜೈಲಲ್ಲಿದ್ದಾನೆ ಹೇಳಿ. ಅಂದರೆ ಈಗ ಮನೆ ಪರಿಸ್ಥಿತಿ ಯಾವ ರೀತಿ ನಡೀತಿದೆ? ಅದೇ ಸರ್, ಏನು ತುಂಬ ಕಷ್ಟ ಆಗಿದೆ ಸರ್. ಊಟ ತಿಂಡಿಗೆಲ್ಲ ಏನು ಮಾಡ್ಕೊಳ್ತಿದ್ದೀರಾ? ಹಿಂಗೆ ಇದ್ದಿದ್ರಲ್ಲೇ ತಿಂತಾಯಿದ್ದೀವಿ ಸರ್, ಇನ್ನೇನು ಮಾಡ್ತೀರಿ? ಅದೇ ಈಗ ದುಡಿಮೆಗೆ ಆಧಾರ ಆಗಿದ್ದ ಆತ ಒಬ್ಬ, ಆತನೂ ಜೈಲಲ್ಲಿದ್ದಾನೆ. ಬೇರೆ ಯಾರು ದುಡಿತಿದ್ದಾರೆ ಇಲ್ಲಿ? ನಿಮಗೂ ಆರೋಗ್ಯ ಸರಿ ಇಲ್ಲ, ನನ್ನ ಹೆಂಡತಿ ಏನು ಕೆಲ್ಸಕ್ಕೆ ಹೋಗ್ತಾರೆ? ನಿಮ್ಮ ಮನೆ ಕೆಲಸಕ್ಕೆ ಹೋಗ್ತಾರೆ. ಎಷ್ಟು ಸಂಬಳ ಬರ್ತದೆ? ಎಲ್ಲ ಆ ಸಂಬಳದಲ್ಲಿ ಸಾಕು? ಲಾಲಾಜಿ ನಾಯಕ್.